ಇವತ್ತಿನ ದಿನ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡುವಂತಹ ಜವಾರಿ ಮೆಣಸಿನ್ಕಾಯಿ ಫ್ರೈ ಮಾಡೋದು ಹೆಂಗಂತ ಹೇಳ್ತೀನಿ. ಭಾಳ ಟೇಸ್ಟಿಯಾಗಿರ್ತೈತಿ, ಖಾರವಾಗಿ ರುಚಿ ಅಂತ ಅನಿಸಿರ್ತೈತಿ. ಇದಕ್ಕೆ ಬೇಕಾದಂಥ ಪದಾರ್ಥಗಳು ಜೀರಿಗೆ, ಹುಣಸೆ ಹಣ್ಣು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಶುಂಠಿ, ಒಣ ಕೊಬ್ಬರಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಇಷ್ಟು ಬೇಕಾಗ್ತೈತಿ. ಇದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿನಿ, ರುಬ್ಬೋವಾಗನ ಹಾಕ್ಕೋಬೇಕು. ಆಮೇಲೆ ಬೆಲ್ಲ, ಹುಣಸೆ ಹಣ್ಣು ಹಾಕಿದ ಮೇಲೆ ಇದು ಮೆಣಸಿನ್ಕಾಯಿ ಭಾಳ ಖಾರ ಇರ್ತೈತಿ, ಅದಕ್ಕೆ ಹುಣಸೆ ಹಣ್ಣು ಬೆಲ್ಲ ಸ್ವಲ್ಪ ಮುಂದಿರಬೇಕು. ಆಮೇಲೆ ಸಾಂಬಾರು ಪುಡಿ ಹಾಕ್ತೀನಿ. ನಾವು ಮಾಮೂಲಿಯಾಗಿ ಪಲ್ಯಗಳಿಗೆ ಹಾಕುವಂಥ ಸಾಂಬಾರು ಪುಡಿ ಮತ್ತು ಗುರಳ್ ಪುಡಿ ಇಷ್ಟು ಹಾಕಬೇಕಾಗ್ತೈತಿ. ಗುರಳ್ ಪುಡಿ ಒಂದು 2ರಿಂದ 3 ಚಮಚದಷ್ಟು ಹಾಕ್ಕೊಳ್ರಿ. ಹಂಗೆ ಶೇಂಗಾ ಪುಡಿನೂ ಹಾಕ್ತೀನಿ. ಶೇಂಗಾ ಪುಡಿ ಒಂದು 4ರಿಂದ 5 ಚಮಚದಷ್ಟು. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋದು ಇದನ್ನ ಎಲ್ಲನೂ ಪುಡಿ ಮಾಡ್ಕೋಬೇಕು. ಇದಕ್ಕೆ ನೀರೇನು ಹಾಕೋದೇನು ಬೇಡ. ಹಸಿ ಕೊಬ್ಬರಿ ಬದಲಾಗಿ ಒಣ ಕೊಬ್ಬರಿನ ಬಳಸ್ರಿ. ಅಂದ್ರೆ 2ರಿಂದ 3 ದಿನದವರೆಗೂ ಇಟ್ಕೊಂಡು ತಿನ್ಬೋದು. ಯಾಕಂದರೆ ಇದಕ್ಕೆ ನೀರು ಮುಟ್ಟಿಸ್ಲಾರ್ದಂಗೆ ಮಾಡಬೇಕು. ನಾನಿಲ್ಲ ನೀರು ಹಾಕ್ಲಾರ್ದಂಗೆ ಮಾಡಿ ಪುಡಿ ಮಾಡಿ ಇಟ್ಕೊಂಡೀನಿ. ಆ ಪುಡಿ ಮಾಡಿರೋದನ್ನ ಈ ಜವಾರಿ ಡೊಣ್ಗಾಯಿ ತೊಗೊಂಡಿದ್ದಲ್ಲ, ಈ ಜವಾರಿ ಡೊಣ್ಗಾಯಿನ ಒಂಚೂರು ಚಾಕುವಿನಿಂದ ಮಧ್ಯದೊಳಗೆ ಒಂದು ಸ್ವಲ್ಪ ಹೋಲ್ ಥರ ಮಾಡ್ಕೋಬೇಕು. ಅದರೊಳಗನ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪುಡಿನ ತುಂಬೋದು. ಪುಡಿನ ಸ್ವಲ್ಪ ಅದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ತುಂಬಬೇಕಾಗ್ತೈತೆ ನೋಡಿರಿ. ಅದು ಒಳಗೆ ಸ್ವಲ್ಪ ನಾವು ಕರೆಕ್ಟಾಗಿ ತುಂಬಿದಾಗ ಅದು ಬೇಕಿದ್ರೆ ಭಾಳ ಖಾರ ಅಂತ ಅನಿಸಿದ್ರೆ ಬೀಜ ತೆಗೀರಿ. ಇವು ಮೀಡಿಯಮ್ ಖಾರದವು. ಇದಕ್ಕಿಂತ ಸಣ್ಣವು ನಮ್ಮ ಕಡೆ ಸಿಗ್ತಾವೆ, ಅವು ಭಾಳ ಖಾರ ಅನಿಸ್ತಾವೆ. ಇವು ಮೀಡಿಯಮ್ ಖಾರ, ಅದಕ್ಕೆ ಬೀಜ ತೆಗೆದಿಲ್ಲ ನಾನು. ಹಂಗೆ ನಾವು ರುಬ್ಬುವಾಗ ಹಸಿಮೆಣಸಿನ್ಕಾಯಿ ಏನು ಹಾಕಿಲ್ಲ, ಯಾಕಂದರೆ ಇವು ಖಾರ ಇರ್ತೈತಲ್ಲ ಅದಕ್ಕೆ ಹಾಕಿಲ್ಲ. ಎಲ್ಲ ಒಂದು ಪದಾರ್ಥಗಳನ್ನು ಸ್ವಲ್ಪ ನೀರು ಹಾಕ್ಲಾರ್ದಂಗೆ ಪುಡಿ ಮಾಡಿ ತುಂಬಾಕತ್ತೇನಲ್ಲ, ಹಿಂಗಾಗಿ ಅದು 2ರಿಂದ 3 ದಿನದವರೆಗೂ ತಡಿತೈತಿ, ಏನೂ ಆಗಂಗಿಲ್ಲ. ಯಾಕಂದರೆ ಅದಕ್ಕೆ ಸ್ವಲ್ಪನೂ ನೀರು ಮುಡ್ಸಿರಂಗಿಲ್ಲ. ಹುರಿಯೋವಾಗೂ ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋದು, ಒಂಚೂರು ನಾವು ನೀರು ಮುಡ್ಸಿರೋದಲ್ಲ. ಇದೇ ರೀತಿ ಎಲ್ಲ ಒಂದು ಡೊಣ್ಗಾಯಿನೂ ತುಂಬ್ಕೊಳ್ರಿ. ಆ ಮಸಾಲೆನೆಲ್ಲ ತುಂಬಿ ಸರಿಯಾಗಿ ತುಂಬಿದಾಗ ಅದು ನಮಗೆ ತಿನ್ನೋವಾಗೂ ಕೂಡ ರುಚಿ ಅಂತ ಅನಿಸುತ್ತೆ. ಸ್ವಲ್ಪ ತುಂಬಿದರೆ ಅದು ಮತ್ತು ನಮಗೆ ಮೆಣಸಿನ್ಕಾಯಿ ಖಾರನ ಅನಿಸುತ್ತೆ. ನೀವು ಪೂರ್ತಿಯಾಗಿ ಅದನ್ನ ಫಿಲ್ ಮಾಡಿರಿ ಆ ಡೊಣ್ಗಾಯಿ ಒಳಗೆ. ನೋಡಿರಿ, ಈ ಥರ ಒಂದು ಮಸಾಲೆ ತುಂಬಿರೋದನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ಒಂದು ಬಾಣಲಿ ಒಳಗೆ ಒಂದು 4ರಿಂದ 5 ಚಮಚದಷ್ಟು ಎಣ್ಣೆ ಹಾಕಿರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಎಣ್ಣೆ ಜಾಸ್ತಿನ ಹಾಕಿ ಇವನ್ನ ತುಂಬಿಟ್ಕೊಂಡಿರೋದು ಡೊಣ್ಗಾಯಿನ ಇದಕ್ಕೆ ಹಾಕಿರಿ. ನೀವು ದಪ್ಪ ಮೆಣಸಿನ್ಕಾಯಿ ತೊಗೊಂಡ್ರೆ ಅದು ರುಚಿ ಬರೋದಿಲ್ಲ. ಇದಕ್ಕೆ ಈ ಥರ ಒಂದು ಮಸಾಲೆ ಮಾಡಿದ್ರೆ ಅದಕ್ಕೆ ಜವಾರಿ ಡೊಣ್ಗಾಯಿನ ಬೇಕು. ಆಲ್ಮೋಸ್ಟ್ ನಾನು ನನ್ನ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನೊಳಗೆ 80% ಉತ್ತರ ಕರ್ನಾಟಕದ ಒಂದು ಹಳೆಯ ರೆಸಿಪಿಗಳನ್ನು ತೋರಿಸೇನಿ. ನೀವೆಲ್ಲರೂ ಸರ್ಚ್ ಮಾಡಿ ನೋಡಿರಿ. ಪ್ಲೇಲಿಸ್ಟ್ನೊಳಗೆ ಹೋದ್ರೆ ನಿಮ್ಗೆ ಎಲ್ಲ ಥರದ್ದು ಸಾರು ರೆಸಿಪಿ, ಉಪ್ಪಿನಕಾಯಿ, ಹಪ್ಪಳ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡುವಂಥ ಎಲ್ಲ ರೆಸಿಪಿಗಳು ಪ್ಲೇಲಿಸ್ಟ್ನಾಗ ಸಿಗ್ತಾವೆ. ನೀವು ಈಸಿಯಾಗಿ ಸರ್ಚ್ ಮಾಡಿ ನೋಡ್ಕೋಬೋದು. ಒಂದು 80%ನಷ್ಟು ತೋರಿಸೀನಿ ಮತ್ತು ಸುಮಾರು 1500ಕ್ಕೂ ಹೆಚ್ಚು ವಿಡಿಯೋಗಳ ನನ್ನ ಚಾನಲ್ನೊಳಗದಾವ. ನೀವೆಲ್ಲರೂ ಹೆಚ್ಚು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ನಾವು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡೋವಾಗ ಹಿಂಗೆ ಥರ ತಿರುವಿ ಹಾಕಬೇಕು. ಅಂದ್ರೆ ಸಮವಾಗಿ ಎಲ್ಲ ಕಡೆನೂ ಅದು ಫ್ರೈ ಆಗಬೇಕು. ಒಂದು ಕಡೆ ಹಸಿಯಾಗಿರೋದು, ಒಂದು ಕಡೆ ಹುರಿದಿರೋದು ಆಗಬಾರ್ದು. ಈ ಥರ ನೋಡಿರಿ, ಎಲ್ಲ ಕಡೆನೂ ಚೆಂದಾಗಿ ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡಿಕೊಂಡು ಆಮೇಲೆ ನಾವು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೋದು. 2ರಿಂದ 3 ದಿನದವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಬೇಕಿದ್ರೆ ನೀವು ಒಂದು ದಿನ ಮಾಡ್ಕೊಳ್ಳೋದಾದ್ರೆ ಹಸಿ ಕೊಬ್ಬರಿ ಹಾಕ್ಕೋಬೋದು, ತೊಂದರೆ ಇಲ್ಲ. ಟೇಸ್ಟ್ ಏನು ಚೇಂಜ್ ಆಗಂಗಿಲ್ಲ. ಆದರೆ ಒಣ ಕೊಬ್ಬರಿ ಹಾಕಿದರೆ 3-4 ದಿನ ಅಥವಾ 2-3 ದಿನದವರಂತೂ ಇದ್ದೇ ಇರ್ತೈತಿ. ನೋಡಿರಿ, ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ಇದು ಹೆಚ್ಚು ತಿನ್ನೋಕೆ ಇಷ್ಟ ಆಗೋದಂದ್ರೆ ರೊಟ್ಟಿ ಜೊತೆ ಭಾಳ ರುಚಿ ಅಂತ ಅನಿಸುತ್ತೆ. ಮೊಸರನ್ನ ಜೊತೆ ಈ ಥರ ಸೈಡ್ ಡಿಶ್ ಆಗಿ ಇದನ್ನ ತಿನ್ಬೋದು. ಮೊಸರನ್ನ ಜೊತೆ ಖಾರವಾಗಿ ಹುಳಿ ಬೆಲ್ಲ ಮುಂದೆ ಮಾಡಿರೋದ್ರಿಂದ ಒಂದು ಸ್ವಲ್ಪ ಹುಳಿ ಟೇಸ್ಟ್ನೊಳಗೂ ಇರ್ತೈತಿ, ಖಾರವಾಗಿನೂ ಇರ್ತೈತಿ, ರುಚಿನೂ ಅನಿಸುತ್ತೆ ತಿನ್ನೋದಕ್ಕೆ. ಖಾರ ಪ್ರಿಯರಿಗೆ ಇದು ಇಷ್ಟ ಆಗ್ಬೋದು. ಈಗ ಪ್ಲೇಟಿಗೆ ತಗೊಳಕತ್ತೀನಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗೈತೆ ಅಂತ ಅಂದ್ಕೊಂಡೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.